Hey guys, welcome back to my channel, Thiru Vlogs. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಬೆಳಗಿನ ಜಾವ 5 ಗಂಟೆ ನಾನು ನನ್ನ ಫ್ರೆಂಡ್ ಟ್ರಿಪ್ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎಲ್ಲ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟು ಬೇಗ ಟೈಮ್ ಆಗೋಷ್ಟರಲ್ಲಿ ಬಸ್ ಸ್ಟಾಪಿಗೆ ಹೋಗೋಣ, ಅಲ್ಲಿಂದ ಮುಂದೆ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಓಕೆ, ಲೇಟು ಗೈಸ್, ಯಾವಾಗಲೂ ಲೇಟು. ಬಂದು 10 ನಿಮಿಷ ಆದ್ಮೇಲೆ ಮನೆ ಬಿಡ್ತಾಳೆ ಗೈಸ್. ನಾವು ಇಲ್ಲಿಗೆ ಬಂದು 10 ನಿಮಿಷ ಆದ್ಮೇಲೆ ಮನೆ ಬಿಡ್ತಾಳೆ. ನಮ್ಮ ಡ್ಯಾಡಿನ ಮಾತಾಡಿಸ್ತಾಳೆ. ಸೊ ಎಸ್ ಗೈಸ್, ಇವಾಗ ಕುಣಿಗಲ್ಲಲ್ಲಿ ಇದ್ದೀವಿ. ನೋ ಕ್ಯಾಮ್ರಾಗೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಇದು ಅಂತ, ಬಟ್ ರಿಯಲ್ ಆಗಂತೂ ನೋಡೋಕೆ ಸಕ್ಕತ್ತಾಗಿದೆ. ಒಂಥರ ಇಲ್ಲಿಂದನೇ ನನಗೆ ಆ ವೈಬ್ಸ್ ಸಿಗ್ತಾ ಇದೆ. ಫುಲ್ ಚಳಿ ಚಳಿ ಅಂತ. ಸೊ ಮೇಡಮ್, ಫೈನಲಿ ವಾಟ್ಸಪ್ ಗ್ರೂಪು ಅಲ್ಲ, ಇಬ್ಬರೇ ಸುಮ್ಮನೆ ಏನೋ ಒಂದು ಅಂದ್ಕೊಂಡ್ವಿ. ರಜಾ ಇದೆಯಲ್ಲ, ಒಂದು ವಾರ ರಜಾ ಇದೆ, ಏನು ಪ್ಲ್ಯಾನ್ಸ್ ಅಷ್ಟೇ ಮೆಸೇಜ್ ಗೈಸ್. ಆಲ್ ಆಫ್ ಅ ಸಡನ್ ಎಲ್ಲ ಪ್ಲ್ಯಾನ್ ಆಗಿದೆ ಆಯಿತಾ. ಲೈಕ್ ಸುಮ್ಮನೆ ಒಂದು ಮೆಸೇಜ್ ಹಾಕೋದು, ರಜಾ ಇದೆಯಲ್ಲ ಏನು ಪ್ಲ್ಯಾನ್ ಅಂತ, ಎಲ್ಲರೂ ಹೋಗೋಣ ನಡಿ ಅಷ್ಟೇ. ಸಕಲೇಶ್ಪುರ ತನಕ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು. ಇಲ್ಲೇ ಎಲ್ಲೋ ಮೈಸೂರು ಎಲ್ಲ ಹೋಗಿ ಬರೋಣ ಅಂದರೆ ನಡಿ ಸಕಲೇಶ್ಪುರ ಅಂದ್ಬಿಟ್ಲ. ಆಯ್ತು ನಡಿ ಇನ್ನೇನು ಅಂತ ಹೇಳ್ಬಿಟ್ಟು ಬರ್ತಾ ಇರೋದೆ. ನೋಡಿ, ನಿಮಗೆ ಸ್ಟ್ರೀಟ್ ಡಾಗ್ಸ್ ಎಲ್ಲನ ಕಾಣಿಸ್ತಿದ್ರೆ ಪಾಪ ಅಟ್ಲೀಸ್ಟ್ ಒಂದು ಬಿಸ್ಕೆಟ್ ಆದರೂ ಹಾಕಿ, ಬಿಕಾಸ್ ತುಂಬ ಹೊಟ್ಟೆಸ್ಕೊಂಡಿರ್ತಾರೆ. ದಟ್ಸ್ ದ ಮೆಸೇಜ್. ಫೈನಲಿ ಸಕಲೇಶ್ಪುರ ರೀಚ್ ಆಗಿದ್ದೀವಿ ಆ್ಯಂಡ್ ಟೈಮ್ 11 ಗಂಟೆ ಆಗಿದೆ. ಇನ್ನೂ ಏನೂ ತಿಂದಿರಲಿಲ್ಲ, ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಸುಮ್ಮನೆ ಜಸ್ಟ್ ಒಂದು ಬ್ರೆಡ್ ಪೀನಟ್ ಬಟರ್ ತಿನ್ಕೊಂಡಿದ್ವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಆ್ಯಂಡ್ ಹಾಸನಲ್ಲಿ ಏನಾಯಿತು ಅಂತ ಸ್ಟೋರಿ ಅಕ್ಷಿತಾ ಹೇಳ್ತಾಳೆ. ಏನು ಹೇಳೋದು, ನಮ್ಮ ಬ್ರೈನಿ ಕೀರ್ತನ ಅವರು ಬಸ್ ಸ್ಟ್ಯಾಂಡಿಗೆ ಮತ್ತು ನಾರ್ಮಲ್ ಬಸ್ ಸ್ಟ್ಯಾಂಡಿಗೆ ಡಿಫ್ರೆನ್ಸ್ ಗೊತ್ತಿಲ್ಲದಂಗೆ ಹೇಳೋಕ್ಕೆ ಮುಂಚೆ ಕೇಳ್ತಾ ಇದ್ದೀನಿ ನಾನು, ಇನ್ನು ಇಳಿಬೇಡ ಅಂತ ಹೇಳೋಷ್ಟರಲ್ಲಿ ಎಗರ್ಕೊಂಬಿಟ್ಲು ಕೆಳಗೆ. ಅದಾಗಾದ್ಮೇಲೆ ಮತ್ತೆ ಗೊತ್ತಾಯಿತು ಅದೆಲ್ಲ ಬಸ್ ಸ್ಟಾಪು, ಮತ್ತು ಬೇರೆ ಕಡೆ ನಾನು ಅಂತ ಇದ್ದೀನಿ ಈ ಥರ ಇರೋಲ್ಲ ಬಸ್ ಸ್ಟಾಪು ಅಂತ ಅಂದರು. ಅಲ್ಲಿಂದ ಬೇರೆ ಬಸ್ ಸೇರಿ ಮತ್ತೆ ಅಲ್ಲಿ ಓಲ್ಡ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ನ್ಯೂ ಬಸ್ ಸ್ಟ್ಯಾಂಡ್ಗೆ ಹೋಗಿ ಏರ್ಕೊಂಬರೋಷ್ಟರಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೇನು ಬೇಗ ಹೋದ್ರೆಗಿನ 9 ಗಂಟೆಗೆಲ್ಲ ರೀಚ್ ಆಗ್ತೀವಿ ಅಂತ. ಆಲ್ಮೋಸ್ಟ್ 11 ರೀಚ್ ಆಗಿದ್ದೀವಿ. ಸೇಮ್ ಟೈಮಿಂಗ್ಸ್, ಟ್ರೈನಲ್ಲಿ ಬಂದಿದ್ದು ಸೇಮ್ ಟೈಮಿಂಗ್ಸ್, ಬಸ್ಸಲ್ಲೂ ಸೇಮ್ ಟೈಮಿಂಗ್ಸ್ ಆಗಿದೆ. ಪೀಪಲ್ ಗೈಸ್ ಅಂತ ಅಂದ್ಬಿಟ್ಟು ಪೀಪಲ್ ಶಿಫ್ಟ್ ಆಗಿದ್ದೀವಿ. ಸೊ ಗೈಸ್, ಈಗ ಮಂಜರಾಬಾದ್ ಫೋರ್ಟಿಗೆ ಬಂದಿದ್ದೀವಿ. ಲೆಟ್ಸ್ ಗೋ. ಇದನ್ನೇ ನೀವು ಮೋಸ್ಟ್ ಆಫ್ ದ ಪ್ರೀ ವೆಡ್ಡಿಂಗ್ ಶೂಟ್ಸ್ ಆ್ಯಂಡ್ ಮೂವೀಸ್ ಎಲ್ಲ ಕಡೆ ನೋಡಿರ್ತೀರ. ಸ್ಟಾರ್ ಶೇಪಲ್ಲಿ ಇದೆಯಲ್ಲ ಆ ಫೋರ್ಟಿಗೆ ಹೋಗ್ತಾ ಆನ್ ದ ವೇನೇ ಎಳ್ನೀರು, ಫ್ರೂಟ್ಸು, ಮಜ್ಜಿಗೆ ಅಂತೆಲ್ಲ ಸಿಗುತ್ತೆ. ಯಾರಿಗಾದ್ರೂ ಸುಸ್ತಾಗಿದ್ರೆ ಅಲ್ಲಿ ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಅಕ್ಷಿತಾ ಬೇಗ, ಯಾಕೆ ಗೈಸ್ ಅಲ್ಲಿಂದ ಇಲ್ಲಿಗೆ ಬಂದಿಲ್ಲ, ಆಗಲೇ ಸಾಕಾಯ್ತು ಅಂತ ಇದ್ದಾಳೆ ನೋಡಿ. ಇವಳು ಟ್ರೆಕ್ಕಿಂಗ್ ಮಾಡ್ತಾಳಂತೆ. ಎಷ್ಟು ಆಗೋಯ್ತಷ್ಟೇ ನೋಡಿ, ಅಷ್ಟೇ ಈ ಬಾಡಿನ ಎತ್ಕೊಂಡು ಹೋಗ್ಬೇಕಂತ ಗೈಸ್. ಏನು ಹೇಳ್ತೀಯ ಅಕ್ಷಿತಾ? ಸುಮ್ಮನೆ ವೆಯ್ಟ್ ಆಗೋದಪ್ಪ ಅಷ್ಟೇ, ಎನರ್ಜಿ ಇಲ್ಲ ಗೈಸ್. ಏದು ಉಸಿರು ಬಿಡ್ಬೇಡ, ನಾರ್ಮಲಾಗಿ ಉಸಿರಾಡು. ಆಯಿತು ನೋಡು, ಟ್ಯಾನ್ ಟ್ಯಾನ್. ಅಲ್ಲ, ಹತ್ತಿರ 250 ಮೆಟ್ಲಿಗೆ ಈ ರೇಂಜಿಗೆ ಅಚೀವ್ಮೆಂಟ್ ಅಂತೆ. ಕೂತ್ಕೊಂತೀನಿ ರಾಮ, 2 ನಿಮಿಷ ಆಗಲ್ಲ. ಇವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ರೆ ನಾವು ಈ ರೇಂಜಿಗೆ ಸುಸ್ತಾಗ್ಬಿಟ್ಟ. ಎಷ್ಟಾಗ್ತದೆ ಬ್ರೋ? ಬಂದು ಹತ್ತು ನೋಡಿ. ನಾವು ಹತ್ತಿರೋರು ಮನುಷ್ಯರಲ್ವಾ ಗೈಸ್? ನೀನು ಆ್ಯಕ್ಟಿವ್, ಸ್ಟ್ಯಾಮಿನಾ ಜಾಸ್ತಿ. ಸೊ ಎಸ್ ವಿ ಆರ್. ಬಾ ಹೋಗು. ಡ್ರೋನ್ ಶಾಟ್ಸಲ್ಲಿ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಮೇಲೆ ಯಾವ ಆ್ಯಂಗಲಲ್ಲಿ ಇದೆ ಇದು ಅಂತ. ನಾವು ಜಸ್ಟ್ ನೋಡ್ತೀವಿ ಅಂದರೆ ಜಸ್ಟ್ ಫೋರ್ಟ್ ಅಷ್ಟೇ ಇದು, ನಥಿಂಗ್ ಮಚ್. ಟಾಪ್ ವ್ಯೂ ಮಾತ್ರ ಸೈಕಾಗಿರುತ್ತೆ. ಮೇಡಮ್ ಬನ್ನಿರಿ ಬೇಗ.
Okay, here it is. ಸೊ ಗೈಸ್, ನಾವು ಡ್ರೋನ್ ಶಾಟ್ಸಲ್ಲೆಲ್ಲ ನೋಡ್ತೀವಲ್ಲ, ಒಳಗಡೆ ಪ್ಲಸ್ ಸಿಂಬಲ್ ಇರುತ್ತೆ. ಆ್ಯಂಡ್ ಓಕೆ, ಮೇ ಬಿ ಕಾಣಿಸ್ತದೆ. ಒಂದು ಸ್ವಲ್ಪ ಈ ಕಡೆ ಬನ್ನಿ, ನಮ್ಮ ವ್ಯೂವರ್ಸಿಗೆ ಕಾಣಿಸ್ಬೇಕು. ಓಕೆ, ನೋಡ್ತೀರಲ್ಲ ನೀವು ಮೇಲ್ಗಡೆಯಿಂದ ಪ್ಲಸ್ ಸಿಂಬಲ್ ಆಗಿರುತ್ತಲ್ಲ, ಅದೇ ಇಲ್ಲಿ ಸೆಂಟರ್. ಆ್ಯಂಡ್ ನೀವು ಸುತ್ತಲೂ ನೋಡಿದ್ರೆ ಸ್ಟಾರ್ ಶೇಪಲ್ಲಿದೆ. ಸೊ ಮೋಸ್ಟ್ ಆಫ್ ದ ಪ್ರೀ ವೆಡ್ಡಿಂಗ್ ಶೂಟ್ಸು ಇಲ್ಲ ಫಿಲಮಲ್ಲಿ ಹುಷಾರು. ಸೊ ಈ ಫೋರ್ಟಿಂದ ಶ್ರೀರಂಗಪಟ್ಟಣ ಟೆಂಪಲ್ಗೆ ಮತ್ತು ಶೃಂಗೇರಿಗೆ ಒಂದು ಸುರಂಗ ಮಾರ್ಗ ಥರನೇ ಇದೆಯಂತೆ, ಗುಹೆಯಿಂದ ಹೋಗೋ ಥರ. ಮತ್ತು ಒಳಗಡೆಯಿಂದನೂ ನಾವು ನಡ್ಕೊಂಡು ಬರ್ಬೋದು. ನಾನು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ. ವ್ಯೂ ಮಾತ್ರ ಅಲ್ಲಿ ಹೋದ್ಮೇಲೆ ಸಕ್ಕದಾಗಿ ಕಾಣಿಸುತ್ತೆ, ಫುಲ್ ಗ್ರೀನರಿ. ಮತ್ತು 12 ಗಂಟೆ ಅಂತಲೇ ಅನಿಸಲ್ಲ. 12 ಗಂಟೆ ನಾವು ಅಲ್ಲಿ ರೀಚ್ ಆದಾಗ, ಬಟ್ ಹಂಗೆ ಅನಿಸಲ್ಲ. ಅಲ್ಲಿರೋ ಎಷ್ಟೊಂದು ಯು ಶೇಪ್ ಆರ್ಚ್ ಏನಿದೆ ಅದ್ರ ಒಳಗಡೆಯಿಂದನೂ ನಡ್ಕೊಂಡು ಬರ್ಬೋದು. ಇಲ್ಲಿ ನೋಡಿ ಎಷ್ಟೊಂದು ಜನ ನಡ್ಕೊಂಡು ಬರ್ತಿದ್ದಾರೆ. ಬಟ್ ನಾವು ಸ್ಟ್ರೈಟಾಗಿ ಬಂದುಬಿಟ್ಟು ವಾಪಸ್ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೋಗ್ತಾ ನಾವು ಹಿಂಗೆ ಹೋದ್ವಿ ಒಳಗಡೆ, ಗುಹೆ ಒಳಗಡೆ, ಅಂದರೆ ಏನಂತಾರೆ ಫೋರ್ಟ್ ಒಳಗಡೆಯಿಂದ ಕೆಳಗಡೆ ನಡ್ಕೊಂಡು ಹೋದ್ವಿ. ಮೇಲೆ ಹತ್ತಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಕೆಳಗಡೆ ಇಳಿಯೋದು ತುಂಬಾ ಈಸಿ. ಕರೆಕ್ಟಾಗಿ 250 ಮೆಟ್ಲಿದೆ. ನಮಗೆ ಪ್ಲೇಸಸ್ನೆಲ್ಲ ನೋಡೋದಕ್ಕೆ ಹೆಲ್ಪ್ ಮಾಡಿದ್ದೆ ಅಬ್ಬಾಸ್ ಅಂತ, ಸಕಲೇಶ್ಪುರದ ಲೋಕಲ್ ಆಟೋ ಡ್ರೈವರ್. ಇವರು ಪ್ಯಾಕೇಜ್ ಲೆಕ್ಕದಲ್ಲಿ ವರ್ಕ್ ಮಾಡ್ತಾರೆ. ಒಂದು ರೂಟಲ್ಲಿ ಹೋದರೆ ಇಷ್ಟು ಪ್ಲೇಸಸ್ಗೆ ಇಷ್ಟು ಅಮೌಂಟ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ವರ್ಕ್ ಮಾಡೋದು ಇವರು. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಟೋ ಡ್ರೈವರ್ಸ್ ಲಾಂಗ್ ಹೋಗೋರು ಎಲ್ಲರೂ ಇದೇ ಥರನೇ ವರ್ಕ್ ಮಾಡೋದು. ಆ್ಯಂಡ್ ಇದರಿಂದ ಒಂದು ಬೆನಿಫಿಟ್ ಏನಪ್ಪ ಅಂದರೆ, ನಮಗೆ ಎಲ್ಲಿ ಬೇಕಾದರೂ ನಿಲ್ಲಿಸ್ಬೋದು. ಯಾವುದಾದ್ರೂ ಇವಾಗ ನೋಡಿ, ನಾವು ಈ ಸೀನ್ ನೋಡಿದ್ವಿ, ಇಲ್ಲೊಂದು ನೀರು ಹರಿತಾ ಇರೋದು. ಫೋಟೋಸ್ ತೊಗೊಳ್ಳೋಣ ಅನ್ನಿಸ್ತು, ವೀಡಿಯೋಸ್ ಮಾಡೋಣ ಅನ್ನಿಸ್ತು. ಹಾಗಾಗಿ ಇಲ್ಲೇ ನಿಲ್ಲಿಸ್ಬಿಟ್ಟು ವೀಡಿಯೋಸ್ ಎಲ್ಲ ತೊಗೊಂಡು ಹೋದ್ವಿ. ಸೇಮ್ ನಮ್ಗೆ ಓನ್ ವೆಹಿಕಲಲ್ಲಿ ಆಪ್ಟ್ ಮಾಡಿದಾಗ ಹೆಂಗೆ ಅನಿಸುತ್ತೋ ಅದೇ ಥರ ಇರುತ್ತೆ. ಆರಾಮಾಗೆ ಎಲ್ಲ ಕಡೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಸ್ಟಾಪ್ ತೊಗೊಂಡು, ಮತ್ತು ಎಷ್ಟು ಟೈಮ್ ಬೇಕೋ ಅಲ್ಲಿ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವರು ಯಾವ ರೂಟಿಗೆ ಎಷ್ಟು ಅಮೌಂಟ್ ಚಾರ್ಜ್ ಮಾಡ್ತಾರೆ ಅಂತ ಮುಂದೆ ಎಲ್ಲ ಕ್ಲಿಪ್ಪಿಂಗ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಫುಲ್ ನೋಡಿ. ಆ್ಯಂಡ್ ಇದು ಈ ಪ್ಲೇಸ್ ಏನಿದೆ, ಇಲ್ಲಿಂದ ಲೆಫ್ಟಿಗೆ ಹೋದರೆ ಅರೇಬಿಯನ್ ಸೀಗೆ ನೀರು ಹೋಗುತ್ತೆ. ಆ್ಯಂಡ್ ರೈಟಿಗೆ ಹೋಗೋ ನೀರೆಲ್ಲ ಬೇ ಆಫ್ ಬೆಂಗಾಲಿಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಇದೊಂದು ಸೆಂಟರ್ ಪಾಯಿಂಟ್. ನೆಕ್ಸ್ಟ್ ನಾವು ಹೋಗಿದ್ದೆ ಮೂಕನಮನೆ ಫಾಲ್ಸ್ಗೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಜೀಪಲ್ಲಿ ಒಂದು 400 to 500 ಮೀಟರ್ಸ್ ಹೋಗೋ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಕ್ರೇಜಿಯಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ಗೈಸ್, ಎಂತ ಅಂದರೆ ನಮಗೆ ಬರಬೇಕಾದ್ರೆ ಅದು ಎಂತ ತಾರಲ್ವಾ, ಅದು ಏನು ತಾರ ಜೀಪ ಏನೋ ಗೊತ್ತಿಲ್ಲ, ಬೊಲಾರೋ ಹೋಗ್ತಾ ಇತ್ತು. ನೋಡ್ಬಿಟ್ಟು ಚೆನ್ನಾಗಿರುತ್ತಲ್ಲ ಇದರಲ್ಲಿ ಅಂತ ಅಂದ್ವಿ, ಆಯಿತಾ. ಆ್ಯಂಡ್ ಆ್ಯಸ್ ಸೂನ್ ಆಸ್ ಕೆಳಗೆ ಬಂದು ಅಲ್ಲಿ ಆಟೋ ನಿಲ್ಲಿಸ್ಬಿಟ್ಟು ಹಿಂಗೆ ಹೋಗಿ ಮೇಡಮ್ ಅಂದರೆ ಇವ್ಳು ಶೂ ಹಾಕೋತಾ ಇದ್ಲು. ಅವರು ಬಂದರು, ಖಾಲಿ ಬಂದರು. ಆ್ಯಂಡ್ ಅವ್ರಿಗೆ ನಮ್ಮ ಆಟೋಲ್ಲಿ ಬರ್ತಾ ಇದೀವಲ್ಲ ಅಬ್ಬಾಸ್, ಅವ್ರಿಗೆ ಗೊತ್ತಿರೋರೆ ಅಂತೆ. ಆ್ಯಂಡ್ ಅಲ್ಲಿ ಇಲ್ಲಿವರೆಗೂ ಕರ್ಕೊಂಡ್ಬಂದ್ರು. ಸಕ್ಕತ್ತಾಗಿತ್ತು, ಒಳ್ಳೆ ಆಫ್ ರೋಡಿಗೆ ಬಂದಂಗಿತ್ತು. ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಏನಿಲ್ಲ ವೀಡಿಯೋ ಮಾಡು, ಹಿಂಗೆ ತಿರ್ಗಿಸ್ಬಿಟ್ಟು ಮಾಡು ಅಂತ ಬೇರೆ ಹೇಳ್ತಿದ್ದಾಳೆ. ಓಕೆ, ಇವಾಗ ಫಾಲ್ಸ್ ಹತ್ರ ಬಂದಿದ್ದೀವಿ, ತೋರಿಸ್ತೀನಿ. ಸೊ ಈ ಫಾಲ್ಸ್ ಒಂದು ಹಿಡನ್ ಪ್ಲೇಸ್ ಇನ್ ಸಕಲೇಶ್ಪುರ ಅಂತಲೇ ಹೇಳ್ಬೋದು. ಬಿಕಾಸ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು. ಆ್ಯಂಡ್ ನಾವು ಎಂಟರ್ ಆಗಿದ ತಕ್ಷಣ ಅಷ್ಟೇ ಈ ಫಾಲ್ಸ್ ಕಾಣಿಸಲ್ಲ ನಮಗೆ. ಜಸ್ಟ್ ಒಂದು ನೀರು ಹರಿತಾ ಇರೋ ಥರ ಒಂದು ಬ್ರಿಡ್ಜ್ ಕಾಣಿಸುತ್ತೆ. ಸೊ ಅಲ್ಲೇ ನಾವು ಅದೇ ಫಾಲ್ಸ್ ಅಂದ್ಕೊಂಡು ಅಲ್ಲೇ ಆಡ್ಕೊಂಡಿದ್ದರೆ ಮಿಸ್ ಮಾಡ್ಕೊಂಡ್ವಿ ಈ ಪ್ಲೇಸ್ನ. ಬಿಕಾಸ್ ಒಂದು ಸ್ವಲ್ಪ ಲೆಫ್ಟಿಗೆ ಬಂದು ಸ್ವಲ್ಪ ನಡಿಬೇಕು ಮುಂದೆ, ಆವಾಗಲೇ ನಮಗೆ ಇದೊಂದು ಬ್ಯೂಟಿಫುಲ್ ಫಾಲ್ಸ್ ಕಾಣಿಸೋದು. ಆ್ಯಂಡ್ ಹೋಗೋದು ಏನಷ್ಟು ಈಸಿ ಇಲ್ಲ. ಇಲ್ಲಿ ನೋಡ್ತಿದ್ದೀರಾ ನಮ್ಮ ಅಕ್ಷಿತೆ ಎಷ್ಟು ಕಷ್ಟಪಟ್ಕೊಂಡು ಹೋಗ್ತಿದ್ದಾಳೆ ಅಂತ. ಅವಳಷ್ಟೇ ಅಲ್ಲ, ಇಂದ ನಾನು ಅದೇ ಥರನೇ ಬಂದು, ಬರೋರೆಲ್ಲರೂ ಹಿಂಗೆ ಬರಬೇಕು. ಒಂದು ಸ್ವಲ್ಪ ಹೋಗ್ಬೇಕಾದ್ರೆ ಸ್ಲಿಪ್ಪರಿ ಅನಿಸುತ್ತೆ, ಬಿಕಾಸ್ ಅಲ್ಲಿ ತ್ಯಾವ ಇರುತ್ತಲ್ಲ ಹಾಗಾಗಿ. ಆ್ಯಂಡ್ ಅಷ್ಟು ಪ್ರಾಪರಾಗೂ ಇಲ್ಲ ವೇ ಅಲ್ಲಿ ಹೋಗೋದಕ್ಕೆ. ಬಟ್ ಅಲ್ಲಿ ಹೋಗಾದ್ಮೇಲೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ನಾವು ನೀರಾಗಿದ್ದರಿಂದ ಅಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ ಅಲ್ಲಿ ಆಟ ಆಡಬೇಕಾದ್ರೆ, ಬಿಕಾಸ್ ಫೋನ್ ಏನಾದರೂ ಆಗ್ಬೋದು ಅನ್ನೋದೊಂದಿತ್ತು. ಬಟ್ ಅಲ್ಲಂತೂ ಒಂದು 2-3 ಅವರ್ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಮ್ಮಿಬ್ಬರಿಗೆ. ಸೊ ಗೈಸ್, ಫೈನಲಿ ಫಾಲ್ಸ್ ನೋಡಿ ಆಡಿ ಮಾಡಿ ಹೊಡ್ತಾ ಇದ್ದೀವಿ.
ವಾಸ್ ಇಟ್ ಅ ರೈಟ್ ಡಿಸಿಷನ್ ಆರ್ ರಾಂಗ್ ಗೊತ್ತಾಗ್ತಿಲ್ಲ. ಸ್ವಲ್ಪ ಹೊಟ್ಟೆಗೆ ಏನಾದರೂ ಬೇಕು ಅನಿಸ್ತಿದೆ ಬಿಕಾಸ್ ನೀರಲ್ಲಿ ಆಡಿ ಬಂದಿದ್ದೀವಿ. ಸೊ ಊಟ ಮಾಡಿಬಿಟ್ಟು ಟ್ರೆಕ್ಕಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ ಹೆಂಗಾಗುತ್ತೆ ಅಂತ. ಪ್ಯಾಕೇಜ್ ಬಗ್ಗೆ ಹೇಳಬೇಕು ಅಂದರೆ ಇವರು ಮಂಜರಾಬಾದ್ ಫೋರ್ಟು, ಬಿಸ್ಲೆ ವ್ಯೂ ಪಾಯಿಂಟ್, ಪಾಟ್ಲಾ ಬೆಟ್ಟ, ಮೂಕನಮನೆ ಫಾಲ್ಸ್, ಶೂಟಿಂಗ್ ಸ್ಪಾಟ್, ರಿಚ್ ಪಾಯಿಂಟ್ ಅಂತ ಇದಿಷ್ಟು ಪ್ಲೇಸಸ್ನ ಕವರ್ ಮಾಡ್ತಾರೆ ಒಂದು ದಿನದಲ್ಲಿ. ಇದಿಷ್ಟಕ್ಕೆ ಒಂದು ಆಟೋಗೆ 2500 ಆಗುತ್ತೆ. ಅದನ್ನು 3 ಜನಕ್ಕೆ ಸ್ಪ್ಲಿಟ್ ಮಾಡ್ಕೊಬೋದು ಒಂದು ಆಟೋ ಅಂತಂದರೆ. ಮತ್ತು ಇನ್ನೊಂದು ರೂಟು ಇದೆ, ಅದರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನನಗೆ ಮೇನ್ ನಾನು ಸಕಲೇಶ್ಪುರಕ್ಕೆ ಬರಬೇಕು ಅಂತ ಇದ್ದಿದ್ದೆ, ಲೈಕ್ ಎತ್ತಿನ ಭುಜ ಟ್ರೆಕ್ ಮಾಡಬೇಕು ಅಂತ. ಬಟ್ ಎತ್ತಿನ ಭುಜ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು, ಅದಾಗಲಿಲ್ಲ. ನೋ ವರೀಸ್, ಸಕಲೇಶ್ಪುರದಲ್ಲಿ ಬೇರೆ ಬೆಟ್ಟನೇ ಇಲ್ವಾ, ಯಾವುದಿದೆಯೋ ಅಲ್ಲಿಗೆ ಹೋಗೋಣ. ಮೇಯ್ನ್ ನನಗಿದ್ದಿದೆ ಟ್ರೆಕ್ ಆ್ಯಂಡ್ ಫಾಲ್ಸ್ ಎರಡೂ ಆಗ್ತಿದೆ, ಫುಲ್ಫಿಲ್ ಆಗ್ತಿದೆ. ಬೇಗ ಹೋಗಿ ವ್ಯೂ ನೋಡಿಕೊಂಡು ಸನ್ಸೆಟ್ ನೋಡಿಕೊಂಡು ಪಟ್ಪಟ ಅಂತ ಹೇಳ್ಕೊಂಡು ಬಂದುಬಿಡೋಣ. ಏನಂತೀಯ? ಇದಕ್ಕೆಲ್ಲ ಅರ್ಲಿ ಮಾರ್ನಿಂಗ್ ಬರಬೇಕು, ಮಸ್ತಾಗಿರುತ್ತೆ. ಏನು ಹೇಳ್ತೀರಾ? ಹೌದು, ತುಂಬ ಚೆನ್ನಾಗಿದೆ ವ್ಯೂ. ಎಲ್ಲರೂ ಬನ್ನಿ. ಬರ್ತಾರೆ. ನಂಗನ್ಸೋ ಪ್ರಕಾರ ಇದು ಲಿಂಗ ಅನ್ಸುತ್ತೆ ಗೈಸ್, ಗೊತ್ತಿಲ್ಲ ಕರೆಕ್ಟಾಗೆ. ಅಥವಾ ಮುನಿಯಪ್ಪ ಥರ ನಾವು ಮಾಡ್ತೀವಲ್ಲ ಆ ಥರ ಏನಾದರೂ ಇರ್ಬೋದೇನೋ, ಐಡಿಯಾ ಇಲ್ಲ. ಸೊ ಯೆಸ್, ವಿ ಆರ್ ಹಿಯರ್. ಓಕೆ, ಟ್ರೆಕ್ ಮೈ ಕೊನೆಗೂ ವಿ ಹ್ಯಾವ್ ರೀಚ್ಡ್. ನಮ್ಮ ಹುಡುಗಿ ಆವಾಗಲೇ ಹೋಗ್ಬಿಡೋಣ ಅಂತ ಇದ್ಲು. ಫೈನಲ್ ವಿ ಮೇಡ್ ಇಟ್. ಇನ್ನು ಅಷ್ಟು ಹೋಗಬೇಕು, ಇನ್ನು ಅಲ್ಲಿಗೆ ಹೋಗಬೇಕು ಗೈಸ್. ಹೋಗೋಣ ಬನ್ನಿ. ಎಲ್ಲೂ ನೆಮ್ಮದಿ ಗುಡಿಸಲ್ಲ ಗೈಸ್. ಟ್ರೆಕ್ಕಿಂಗ್ ಎಲ್ಲ ಮುಗೀತು, ವಾಪಸ್ ಹೋಗ್ತಾ ಇದ್ದೀವಿ. ಸ್ವಲ್ಪ ಸಂಜೆ ಟೈಮ್ ಬಂದಿದ್ವಲ್ಲ, ಸೊ ಕತ್ಲಾಗಕ್ಕೆ ಮುಂಚೆ ಕೆಳಗೆ ಹೋಗೋಣ. ಬಿಕಾಸ್ ಸೇಫ್ಟಿ ಇಂಪಾರ್ಟೆಂಟ್. ಸುಮ್ಮನೆ ರಿಸ್ಕ್ ತೊಗೊಳ್ಳೋದೆಲ್ಲ, ಇಂಥ ವಿಷಯದಲ್ಲೆಲ್ಲ ರಿಸ್ಕ್ ತೊಗೋಬಾರ್ದು. ಸೊ ನಾನು ಕೂಡ ವ್ಯೂವರ್ಸಿಗೆ ಕೂಡ ಅದೇ ಸಜೆಸ್ಟ್ ಮಾಡೋದು, ನೀವೆಲ್ಲ ಟ್ರೆಕ್ಕಿಂಗ್ ಹೋದ್ರೂ ಆಗಲಿ ಮೇಯ್ನಾಗಿ ಈ ಥರ ಪ್ಲೇಸ್ಗಳಿಗೆ ಬರ್ತೀರಾ ಅಂದರೆ ಆದಷ್ಟು ಬೇಗ ಜನಗಳಿದ್ದರೆ ಫೈನ್. ಬಟ್ ಇಲ್ಲ ಅಂತಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜನಗಳಿರೋ ಕಡೆ ಹೋಗಿ ಸೇರ್ಕೊಳ್ಳಿ. ಇಲ್ಲ ಸ್ಟಾರ್ಟಿಂಗ್ ಡೆಸ್ಟಿನೇಷನ್ ಏನಿತ್ತು ನಿಮ್ಮದು, ಸ್ಟಾರ್ಟಿಂಗ್ ಪಾಯಿಂಟ್ ಅಥವಾ ಡೆಸ್ಟಿನೇಷನ್ ಏನಿತ್ತು ಸೇರ್ಕೊಳ್ಳಿ. ಮೇಯ್ನಾಗಿ ಈ ಥರ ನಮ್ಮ ಥರ ಹುಡುಗಿರೇ ಬರೋದಾದರೆ ನಿಮ್ಮ ಸೇಫ್ಟಿಲಿ ನೀವಿರಿ, ಆಯಿತಾ? ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಈ ಥರ ಬರ್ತೀವಿ ಅಂತಂದಾಗ ಮನೆಯವ್ರಿಗೂ ಒಂದು ಧೈರ್ಯ ಮಾಡಿ ಕಳಿಸಿರ್ತಾರೆ, ಆ್ಯಂಡ್ ನಾವು ನಂಬಿಕೆ ಇಟ್ಟು ಕಳಿಸಿದ್ದಾರೆ ನಮ್ಮ ಮೇಲೆ, ಆ್ಯಂಡ್ ನಾವು ಅದನ್ನು ಅಡ್ವಾಂಟೇಜಾಗಿ ತೊಗೊಳಕ್ಕಾಗಲ್ಲ. ಸೇಫಾಗಿ ಹೋಗಿ ಬರಬೇಕು. ಯಾರಿಗ್ಯಾರೂ ಆಗಲ್ಲ ಇಲ್ಲಿ, ಆಯಿತಾ? ಅದು ನಿಜ. ನೀವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಅದನ್ನು, ಯಾರೇ ಹೋದ್ರೂ. ಸೊ ನಮ್ಮ ಸೇಫ್ಟಿ ನಾವು ಇರಬೇಕು ಅಷ್ಟೇ, ಸೇಫಾಗಿರಿ ಅಷ್ಟೇ. ಸೊ ಎಸ್ ಗೈಸ್, ಇವಾಗ ಶೂಟಿಂಗ್ ಸ್ಪಾಟಿಗೆ ಬಂದಿದ್ವಿ. ಇಲ್ಲಿ ತುಂಬ ಫಿಲಮ್ ಶೂಟಿಂಗ್ಸ್ ಆಗಿದೆ ಆ್ಯಂಡ್ ಕತ್ಲು ಬೇರೆ ಆಗಿದೆ. ಆಗಲೇ ಬಂದ್ವಿ, ನಾವು ವ್ಲಾಗಲ್ಲಿ ತೋರ್ಸೋದು ಮರ್ತೋಯ್ತು, ಮಳೆ ಬೇರೆ ಬರ್ತಾಯಿದೆ. ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಕತ್ಲಾಗೋಗಿದೆ, ಬೇಗ ಹೋಗಬೇಕು. ಸೊ ಎಸ್, ಇವಾಗ ಇಲ್ಲಿಂದ ನೆಕ್ಸ್ಟು ಬಸ್ ಸ್ಟಾಪ್ಗೆ ಹೋಗೋದು. ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಅಪ್ಡೇಟ್ಸ್ ಕೊಡ್ತೀನಿ. ಕತ್ಲಾಗಿದೆ. ಅಕ್ಷತಾ ಎಲ್ಲೋದ್ಲು? ಮೇಡಮ್ ಬನ್ನಿ ಮೇಡಮ್. ನಮ್ಮನ್ನ ಬೆಳಗ್ಗೆಯಿಂದ ಇಲ್ಲಿವರೆಗೂ ಸೇಫಾಗಿ ಎಲ್ಲ ಕಡೆ ಕರ್ಕೊಂಡೋಗಿ ಬಂದಿದ್ದು ಅಬ್ಬಾಸ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆಯಿಂದ ಸೇಫಾಗಿ ಎಲ್ಲ ಕಡೆ ಕರ್ಕೊಂಡೋಗಿ ಚೆನ್ನಾಗಿ ವ್ಯೂಸ್ ಎಲ್ಲ ತೋರಿಸಿದ್ದೀರಾ. ಥ್ಯಾಂಕ್ ಯು. ನಿಮ್ಮ ಥರ ಕಸ್ಟಮರ್ ಬರ್ತಾ ಇರಬೇಕು, ಇನ್ನೂ ಎಲ್ಲರೂ ಬರ್ತಾ ಇರಿ. ಓಕೆ, ಪಕ್ಕಾ ಬರ್ತಾರೆ. ನಾನು ನಿಮ್ಮ ನಂಬರ್ನ ಹಾಕಿದ್ದೀನಿ. ಹೌದು, ಪಕ್ಕಾ ಇವ್ರನ್ನೇ ರೆಫರ್ ಮಾಡ್ತೀವಿ. ನಾವಂತೂ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ನೀಟಾಗಿ ನಾವಿಬ್ರು ಹೆಣ್ಮಕ್ಳು ಬಂದಿರೋದಾದ್ರು ಅಷ್ಟು ರೆಸ್ಪಾನ್ಸಿಬಿಲಿಟಿಯಿಂದ ಕರ್ಕೊಂಡೋಗಿ ಇವಾಗ ಸೇಫಾಗಿ ಬಸ್ ಸ್ಟ್ಯಾಂಡ್ ಕರ್ಕೊಬಂದು ಬಿಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು, ಲೈಕ್ ಹೆಂಗೋ ಏನೋ ಬುಕ್ ಅಂತ. ಆದರೆ ನಿಜವಾಗ್ಲೂ ತುಂಬ ಸೇಫಾಗಿ ಕರ್ಕೊಂಡೋಗಿ ಬರ್ತಾ ಇದ್ದಾರೆ. ಇಲ್ಲಿಗೆ ಬರಂಗಿದ್ರೆ ಮುಂಚೆನೇ ಅವ್ರಿಗೆ ಕಾಲ್ ಮಾಡಿ, ಬಿಕಾಸ್ ಅವ್ರಿಗೆ ಡೈಲಿ ಬುಕ್ಕಿಂಗ್ ಇರುತ್ತೆ. ತುಂಬ ಬ್ಯುಸಿ ಅವರು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಇಬ್ಬರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸೊ ಗೈಸ್, ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಏನೇ ಇತ್ತು ಅಂದರೂ ಫ್ರೀ ಆರ್ ಫೋನ್ ಮಾಡಿ ಅವ್ರಿಗೆ ಹೇಳಿದ್ರೆ ನಿಮಗೆ ಜಸ್ಟ್ ಹೋಗೋದಷ್ಟೇ ಅಲ್ಲ, ಹೋಮ್ ಸ್ಟೇಗೆ ಆಗಲಿ ಅಥವಾ ಎಲ್ಲರೂ ಉಳ್ಕೊಳ್ಳೋದಕ್ಕಾಗಲಿ, ಆಟೋ ಒಂದೆಲ್ಲ ಕಾರು ಎಲ್ಲದಕ್ಕೂ ಅವ್ರು ಹೆಲ್ಪ್ ಮಾಡ್ತಾರೆ. ಸಕಲೇಶ್ಪುರದಲ್ಲಿ ಏನೇ ಆಗಬೇಕು ಟ್ರಾವೆಲ್ ರಿಲೇಟೆಡ್ ಅಂತಂದ್ರು
ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರ ನಂಬರ್ನ ಹಾಕಿರ್ತೀನಿ ಆಯಿತಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಊಟ ಸಕಲೇಶ್ಪುರದಲ್ಲೇ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಕುಷ್ಕಾ ಮತ್ತು ಕಬಾಬ್ ತೊಗೊಂಡಿದ್ದೆ, ಅವಳು ಫಿಶ್ ಮೀಲ್ಸ್ ತೊಗೊಂಡಿದ್ಲು. ಬಟ್ ಬೀಯಿಂಗ್ ವೆರಿ ಆನೆಸ್ಟ್ ನಂಗೆ ಊಟ ಒಂಚೂರು ಇಷ್ಟ ಆಗಲಿಲ್ಲ, ಒಂದು ತುತ್ತು ಬಾಯಿಗಿಡೋಕ್ಕಾಗಲಿಲ್ಲ, ಅಷ್ಟು ಹಂಗಿತ್ತು ಟೇಸ್ಟು. ಬಟ್ ಫಿಶ್ ವಾಸ್ ಓಕೆ, ಚೆನ್ನಾಗಿತ್ತು. ಸೊ ಎಸ್ ಗೈಸ್, ಇದಾಗಿತ್ತು ಒನ್ ಡೇ ಟ್ರಿಪ್ ಟು ಸಕಲೇಶ್ಪುರ ವಿಡಿಯೋ. ಬಜೆಟಲ್ಲಿ ಟ್ರಾವೆಲ್ ಮಾಡೋರ್ಗಂತೂ ಇದಂತೂ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಂದೊಂದು ಪರ್ಸ್ನಲ್ ಸಜೆಷನ್ ಏನಪ್ಪ ಅಂದರೆ, ನೀವು ಟ್ರೈನ್ ಆಪ್ಟ್ ಮಾಡಿದ್ರೆ ಒಂದೊಳ್ಳೆ ವ್ಯೂ ಕೂಡ ನೋಡ್ಕೊಂಡು ಹೋಗ್ಬೋದು. ಟ್ರೈನಲ್ಲಿ ಜರ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ಎವ್ರಿ ಡೇ ಯಶವಂತಪುರದಿಂದ 7 ಗಂಟೆಗೆ ಒಂದು ಟ್ರೈನ್ ಹೊರಡುತ್ತೆ, 11 ಗಂಟೆಗೆ ಸಕಲೇಶ್ಪುರ ರೀಚ್ ಆಗ್ತೀರಾ. ಅದರಲ್ಲಿ ಹೋದ್ರೂ ಒಳ್ಳೆ ಎಕ್ಸ್ಪೀರಿಯೆನ್ಸೇ ಮಾಡ್ಬೋದು. ಆ್ಯಂಡ್ ನಮಗೆ ಒಂದು ಪ್ಲೇಸ್ ಮಿಸ್ ಆಯಿತು ಈ ಟ್ರಿಪ್ಪಲ್ಲಿ, ಅದು ಬಿಸ್ಲೆ ಸನ್ಸೆಟ್ ವ್ಯೂ ಪಾಯಿಂಟ್. ಬಿಕಾಸ್ ಟೈಮ್ ಆಗಲಿಲ್ಲ ಅಷ್ಟೊಂದು. ಅದು ಬಿಟ್ಟರೆ ಇಟ್ ವಾಸ್ ಅ ರಿಯಲಿ ವಂಡರ್ಫುಲ್ ಟ್ರಿಪ್. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮೊಂದು ಸಬ್ಸ್ಕ್ರಿಪ್ಷನ್ನ ನನಗೆ ಕೊಟ್ಟು ಸಪೋರ್ಟ್ ಮಾಡಿ. ಸೊ ಎಸ್, ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.